ಹನುಮ ಜನಿಸಿದ ನಾಡು ಎಂದೇ ಪ್ರಸಿದ್ಧವಾಗಿರುವ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಮಾಲೆ ವಿಸರ್ಜನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಅಧಿಕಾರಿಗಳೊಂದಿಗೆ ನಿನ್ನೆ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಬಳಿಕ ಸಂಸದ ರಾಜಶೇಖರ ಹಿಟ್ನಾಳ್ ಹನುಮಮಾಲೆ ವಿಸರ್ಜನೆಗೆ ಬರುವ ಭಕ್ತಾದಿಗಳಿಗೆ ಊಟ ವಸತಿ ಸೌಲಭ್ಯವನ್ನು ಕಲ್ಪಿಸಲಾಗಿದೆ, ವಿಶ್ರಾಂತಿ ಪಡೆಯಲು ಸಹ ಅವಕಾಶ ಮಾಡಲಾಗಿದ್ದು ಒಂದು ಬಾರಿಗೆ 30,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲಿ ಎಲ್ಲ ಕೂಡ ಅದೇ ಟಿಫನ್ ಊಟ, ರಾತ್ರಿ ಊಟ, ಮರುದಿವಸ ಮುಂದೆ 3ನೇ ತಾರೀಕು ಟಿಫನ್, ಅವ್ರಿಗೆ ಕುಡಿಯ ನೀರು ಇರ್ಬೋದು, ಮಜ್ಜಿಗೆ ಇರ್ಬೋದು, ಲಸ್ಸಿ ಇರ್ಬೋದು, ಉಳ್ಕೊಳ್ಳಿಕ್ಕೆ ಅವ್ರ ವಿಶ್ರಾಂತಿ ಕೂಡ ಮಲಗಲಿಕ್ಕೆ ಜಾಗ ಇರೋದು ವ್ಯವಸ್ಥೆ ಇರುತ್ತೆ. ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಪ್ಲಾಸ್ಟಿಕ್ ಮುಕ್ತ ಹಾಗೂ ಪರಿಸರ ಸ್ನೇಹಿ ಕಾರ್ಯಕ್ರಮ ಮಾಡಲು ಉದ್ದೇಶಿಸಿದ್ದು ಬೆಟ್ಟಕ್ಕೆ ಬರುವ ಭಕ್ತಾದಿಗಳನ್ನು ಪರಿಶೀಲಿಸಲು ಚೆಕ್ ಪೋಸ್ಟ್ಗಳನ್ನು ರಚಿಸಲಾಗಿದೆ. ಪೊಲೀಸ್ ತಂಡ ಪರಿಶೀಲನೆ ಮಾಡಲಿದ್ದಾರೆ ಎಂದರು. ಮಾಹಿತಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಹನುಮಮಾಲೆ 2025 ರೂಟ್ ಮ್ಯಾಪ್ ಅನ್ನು ಕೂಡ ಮಾಡಿದ್ದೇವೆ. ಆ ರೂಟ್ ಮ್ಯಾಪಲ್ಲಿ ಸಾರ್ವಜನಿಕರಿಗೆ ಪಾರ್ಕಿಂಗ್ ಪ್ಲೇಸ್ ಎಲ್ಲಿದೆ, ಪಾರ್ಕಿಂಗ್ ಏನಾದರೂ ಫುಲ್ ಆಗಿದೆಯಾ, ಅವೈಲೇಬಲ್ ಇದೆಯಾ, ಮತ್ತು ಕುಡಿಯೋ ನೀರು, ಸ್ನಾನಘಟ್ಟ, ಟಾಯ್ಲೆಟ್ಸು ಇತ್ಯಾದಿ ವ್ಯವಸ್ಥೆಯ ಬಗ್ಗೆ ಆ ರೂಟ್ ಮ್ಯಾಪಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ ಎಲ್ ಅರಸಿದ್ದಿ ಅಂಜನಾದ್ರಿ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಇತರೆ ಮಾಹಿತಿಗಾಗಿ ಹನುಮಮಾಲಾ ನೀಲನಕ್ಷೆ ಸಿದ್ಧಪಡಿಸಲಾಗಿದೆ ಎಂದರು. ಟೌನಲ್ಲಿ ಯಾರು ಹೋಗದೆ ಡೈರೆಕ್ಟ್ ಆಗಿ ಇಲ್ಲೇ ಪಾರ್ಕಿಂಗ್ ಬರಬೇಕು. ಅದು ಅಲ್ಲದೆ ನಾವು ಮಾನ್ಯ DC ಸಾಹೇಬ್ರು ಹೇಳ್ದಂಗೆ ಒಂದು ಆ್ಯಪ್ ಕೂಡ ನಾವು ಲೋಕಾರ್ಪಣೆ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಪಾರ್ಕಿಂಗ್ ಪ್ಲೇಸಸ್ 4 ವೀಲರ್ ಬಸ್ಸಸ್ಸು, ಕ್ರೂಸರ್ಸ್, 2 ವೀಲರ್ ಎಲ್ಲ ಪಾರ್ಕಿಂಗ್ ಪ್ಲೇಸಸ್ಸು ಮತ್ತು ಸಾಹೇಬ್ರು ಹೇಳ್ದಂಗೆ ವಿವಿಧ ನಮ್ಮ ಊಟದ ಪ್ಲೇಸು ಅದು ಎಲ್ಲ ನಾವು ಅದರಲ್ಲಿ ಕೊಟ್ಟಿದ್ದೀವಿ. ಸೊ ಅದು ನೋಡ್ಕೊಂಡು ಹೆಲ್ಪ್ ತೊಗೊಂಡು ಬರ್ಬೋದು.